ದೇವರು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯೇನೋ, ಒಂದು ದೇವಸ್ಥಾನಕ್ಕೆ ಹೋಗಿದೀವಿ ಅನ್ನೋ ಫೀಲಿಂಗ್ ಅಲ್ಲಿ ಈ ದೇವ್ರ ಮನೆನ ಕಟ್ಟಿದ್ದಾರೆ. ಇದು 30-40 ಡೈಮೆನ್ಷನ್ ಅಲ್ಲಿ 5 BHK ಹೌಸ್, ಡೂಪ್ಲೆಕ್ಸ್ ಹೌಸ್ ನ ಕಟ್ಕೊಂಡಿದ್ದಾರೆ. ಬಾರ್ಡರ್ ಬ್ಲಾಕ್ ಟೈಲ್ಸ್ ಮುಖಾಂತರ ಇಲ್ಲಿ ಕೊಟ್ಟಿದ್ದಾರೆ ಬಾರ್ಡರ್ ನ. ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇರಬಹುದು, ರಾಫ್ಟಿಂಗ್ WPVC ಮುಖಾಂತರ ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ 1 BHK ಇದೆ, ಫಸ್ಟ್ ಫ್ಲೋರ್ ಅಲ್ಲಿ 3 ಬೆಡ್ರೂಮ್, 3.5 ಅಡಿಗೆ 7 ಅಡಿ ಡೋರ್ ನ ಪ್ರೊವೈಡ್ ಮಾಡಿದ್ದಾರೆ. ಟೀಕ್ ಡೋರ್ ಇದೆ. ಮೇಲ್ಗಡೆ ಫಾಲ್ ಸೀಲಿಂಗ್, ಲೈಟ್ಸ್ ಎಲ್ಲ ನೋಡ್ತಾ ಇರಬಹುದು. ಫುಲ್ಲಿ ಲಕ್ಸುರಿ ಪ್ರೀಮಿಯಂ ಡೂಪ್ಲೆಕ್ಸ್ ಹೌಸ್ ಇದು. ಪ್ರತಿಯೊಂದು ಬೀಮ್ಸ್ಗೂ ಕೂಡ ವುಡನ್ ಫಿನಿಶಿಂಗ್ ಅಲ್ಲಿ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಸ್ಪಾಟ್ ಲೈಟ್ಸ್ ನ ಪ್ರೊವೈಡ್ ಮಾಡಿದ್ದಾರೆ. ಓಪನ್ ಕಿಚನ್ ನ ಪ್ರೊವೈಡ್ ಮಾಡಿದ್ದಾರೆ. ರೀಸೆಂಟ್ ಡಿಸೈನ್ ಅಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ. ಜೊತೆಗೆ ಯುಟಿಲಿಟಿ ಕೂಡ ಇದೆ. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ 1 BHK ಗ್ರೌಂಡ್ ಫ್ಲೋರ್. ನಮ್ಮ RCC ಅವರು ವಾಲ್ ಪೇಪರ್ ಇನ್ಸ್ಟಾಲೇಷನ್ ಮಾಡೋದ್ರಲ್ಲಿ ಎಕ್ಸ್ಟ್ರೀಮ್ ಅಂತ ಅನ್ಸುತ್ತೆ. ಸೊ ಮೆಟ್ಲುಗಳನ್ನು ಅಷ್ಟೇ ತುಂಬಾ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದೀರಲ್ವಾ, ಇದೆಲ್ಲ ಗ್ರಾನೈಟ್ ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದಾರೆ. ವೈಟ್ ಕಲರ್ ಥೀಮ್ ಅಲ್ಲಿ ಈ ಫಾಲ್ ಸೀಲಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಇದು ಒಂದು ರೂಮ್ ಇದು. ಸೊ ಎಲ್ಲ ಹೈ-ಫೈ ಸ್ವಿಚಸ್ ನ ಪ್ರೊವೈಡ್ ಮಾಡಿದ್ದಾರೆ. ಇದು ಅಷ್ಟೇ ಫಾಲ್ ಸೀಲಿಂಗ್ ಎಲ್ಲ ನೋಡಿ, ಡ್ಯುಯಲ್ ಕಲರ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಚಿಲ್ ಆಗಿದೆ. ಇಲ್ಲಿ ಇದು ಡೀಸೆಂಟ್ ಆಗಿದೆ. 54 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಒಂದು 5 BHK ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇದಕ್ಕೆ ಸಿಂಕ್ ನ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ರೂಮ್, ಅಲ್ಲೊಂದು ರೂಮು, ಮತ್ತೆ ಅಲ್ಲೊಂದು ರೂಮು, ಮತ್ತೆ ಇಲ್ಲೊಂದು ರೂಮ್. ಇದೇ ತರ ಡ್ಯುಯಲ್ ಟೋನ್ ಅಲ್ಲಿ ಮೆಟಲ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸ್ಯಾಂಡ್ವಿಚ್ ಡಿಸೈನ್ಸ್, ವಾಲ್ ಲೈಟಿಂಗ್ಸ್ ನೋಡ್ಕೊಳ್ಳಿ ಯಾವ ತರ ಇದೆ. ಅಲ್ಲಿ ನೋಡ್ಕೊಳ್ಳಿ ಸ್ಕೈ ಲೈಟ್, ಅಲ್ಲಿ ಬೀಳ್ತಕ್ಕಂಥ ಸ್ಕೈ ಲೈಟು ಸೀದಾ ಕೆಳಗಡೆ ಬೀಳುತ್ತೆ. ಸೆಕೆಂಡ್ ಫ್ಲೋರ್ ಅಲ್ಲಿ ಇದೊಂದು BHK. ಇದು ಓಪನ್ ಟೆರಾಸ್. ಇದು ಇಲ್ಲಿ ರೂಫ್ ಹಾಕಿದ್ದಾರೆ. ಬಟ್ಟೆ ತೊಳೆಯೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. A to Z ಎಕ್ಸ್ಟ್ರೀಮ್ ಲಕ್ಸುರಿ. ಕಸ್ಟಮರ್ ಕ್ಲೈಂಟ್ಸ್ ಯಾವ ತರ ಕೇಳಿದಾರೋ ಅದಕ್ಕಿಂತ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ ಕಟ್ಸ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. 54 ಲಕ್ಷಕ್ಕೂ ಕಟ್ಕೊಡ್ತಾರೆ, 5 ಕೋಟಿಗೂ ಕಟ್ಟಿ ಕೊಡ್ತಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಈ ನಂದಗೋಕುಲ ಮನೆನ ಪ್ರತಿಯೊಂದು ಕೂಡ ನೋಡ್ತಾ ಹೋಗೋಣ. ಸೊ ಎಂಟ್ರೆನ್ಸಲ್ಲಿ ನೋಡ್ತಾ ಇರ್ಬೋದು, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಸೊ ಹೊರಗಡೆ ಕಾಂಪೌಂಡನ್ನೇ ಬರೀ 30-40 ಡೈಮೆನ್ಷನಲ್ಲೇ ಕಾಂಪೌಂಡ್ನ ಬಿಟ್ಕೊಂಡಿದ್ದಾರೆ. ಸೊ ಕಾಂಪೌಂಡ್ ಒಳಗೆ ಹೋಗ್ತಿದ್ದಾಗೇ ಇಲ್ಲ ಗಿಡಗಳನ್ನ ಹಾಕ್ಕೊಂಡು ತುಂಬ ಬ್ಯೂಟಿಫುಲ್ಲಾಗಿ ಒಂದು ಗ್ರೀನರಿನ ಎಂಜಾಯ್ ಮಾಡೋದಕ್ಕೋಸ್ಕರನೇ ಈ ಥರ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ಈಗೇನು ಮನೆ ನೋಡ್ತಾ ಇದ್ದೀವೋ ಇದು 30-40 ಡೈಮೆನ್ಷನಲ್ಲಿ 5 BHK ಹೌಸ್, ಡೂಪ್ಲೆಕ್ಸ್ ಹೌಸ್ನ ಕಟ್ಕೊಂಡಿದ್ದಾರೆ. ಸ್ನೇಹಿತರೆ, ಎಕ್ಸ್ಟೀರಿಯರ್ ಎಲಿವೇಷನ್ ನೋಡ್ತಾ ಇದ್ರಲ್ಲ, ಈ ಥರ ಮಾಡ್ಕೊಂಡಿರ್ತಕ್ಕಂಥದ್ದು. ರೂಫಲ್ಲಿ ಪರ್ಗೋಲ ಇದೆ, ಮತ್ತು ಒಂದು ರೂಫ್ ಶೀಟಲ್ಲಿ ಒಂದು ಮೇಲ್ಗಡೆ ಟಾಪ್ ರೂಫ್ನ ಫಿಲ್ ಮಾಡಿದ್ದಾರೆ. ಸೊ ನೋಡಿ, ನಂದಗೋಕುಲ ಅಂತ ಇಲ್ಲಿ ನೇಮ್ ನೋಡ್ತಾ ಇರ್ಬೋದು. ಸೊ ಎಂಟ್ರೆನ್ಸ್ ಹಾಕ್ತಿದ್ದಾಗೇ ಇಲ್ಲಿ ಒಂದು ಸೇಫ್ಟಿ ಗೇಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಅಷ್ಟೇ ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ದಾರೆ. 2x4 ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬಾರ್ಡ್ರ್ ಬ್ಲಾಕ್ ಟೈಲ್ಸ್ ಮುಖಾಂತರ ಇಲ್ಲಿ ಕೊಟ್ಟಿದ್ದಾರೆ ಬಾರ್ಡ್ರನ್ನ. ಹಾಗೆ ನೋಡ್ತಾ ಇದ್ರೆ ಮೇಲ್ಗಡೆ ಫಾಲ್ ಸೀಲಿಂಗ್ ನೋಡ್ತಾ ಇರ್ಬೋದು, ರಾಫ್ಟಿಂಗ್ WPVC ಮುಖಾಂತರ ಫಾಲ್ ಸೀಲಿಂಗ್ ಮಾಡ್ಕೊಂಡಿದ್ದಾರೆ. ಇಲ್ಲೂ ಕೂಡ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಕುತ್ಕೊಳ್ಳೋದಕ್ಕೆ ಸಿಟ್ಟಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯಾರಾದರೂ ಸ್ನೇಹಿತರು ಬಂದರು, ಇವರೇ ಕುತ್ಕೋತೀವಿ ಅಥವಾ ಶೂಗಿ ಹಾಕ್ಕೋತೀವಿ ಅಂತಂದ್ರೂ ಕೂಡ ಒಂದೊಳ್ಳೆ ಬೆಸ್ಟ್ ಕಂಫರ್ಟ್ನೆಸ್ ಆಗಿ ಒಂದು ಪ್ರೀಷಿಯಸ್ ಆಗಿ ಮಾಡಿಕೊಟ್ಟಿರ್ತಕ್ಕಂಥ ಜಾಗ ಇದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದು ಗ್ರೌಂಡ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆ ಇದು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಡ್ಯುಯಲ್ ಟೋನಲ್ಲಿ ಈ ಮೆಟ್ಲುಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸ್ಯಾಂಡ್ವಿಚ್ ಡಿಸೈನ್ ಅಂತ ಕರಿತೀವಿ. ಮಧ್ಯ ಒಂದು ಲೈನ್ ಹೋಗಿದೆ ನೋಡಿ, ಬಾರ್ಡರ್ ಟೈಪು, ಅದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಎಂಟ್ರೆನ್ಸಲ್ಲಿ ಡೋರ್ ನೋಡ್ತಾ ಇರ್ಬೋದು. ಡೋರು ಅಷ್ಟೇ 3.5 ಅಡಿಗೆ 7 ಅಡಿ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಟೀಕ್ ಡೋರ್ ಇದು. ಸೊ ಇಲ್ಲೂ ಅಷ್ಟೇ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಸೊ ಟೋಟಲ್ ತಗೊಂಡ್ರೆ ಇದು 5 ಅಡಿಗೆ 7 ಅಡಿ ಮಾಡಿರ್ತಕ್ಕಂಥ ಡೋರ್ ಇದು. ಸೊ ನೋಡ್ತಾ ಇದ್ದೀರಾ, ಎಲ್ಲ ಒಂದೊಳ್ಳೆ ಗೇಜ್, ಒಳ್ಳೆ ಕ್ವಾಲಿಟಿ ಕೊಟ್ಟು ಮಾಡಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ನವರು. ಸೊ ಒಳಗಡೆ ಹೋಗ್ತಿದ್ದ ಹಾಗೇ ಹಾಲ್ ಇದೆ. ಎಂಟ್ರೆನ್ಸಲ್ಲಿ TV ಯೂನಿಟ್ ನೋಡ್ತಾ ಇದ್ದೀರಾ. ಮೇಲ್ಗಡೆ ಫಾಲ್ ಸೀಲಿಂಗು, ಲೈಟ್ಸು ಎಲ್ಲ ನೋಡ್ತಾ ಇರ್ಬೋದು. ಫುಲ್ಲಿ ಲಕ್ಸುರಿ ಪ್ರೀಮಿಯಂ ಡೂಪ್ಲೆಕ್ಸ್ ಹೌಸ್ ಇದು. ಸೊ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಆ ಲೈಟಿಂಗ್ಸ್ ಆಗಿರ್ಬೋದು, ಅದ್ರ ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿರ್ಬೋದು, A to Z ಎಕ್ಸ್ಟ್ರೀಮ್ ಲಕ್ಸುರಿ. ಕಸ್ಟಮರ್ ಕ್ಲೈಂಟ್ಸ್ ಯಾವ ಥರ ಕೇಳಿದಾರೋ ಅದಕ್ಕಿಂತ ಒಂದು ಲೆವೆಲ್ ನೆಕ್ಸ್ಟ್ ಲೆವೆಲ್ಲೇ ಕಟ್ಸ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಸೊ ಈ ಮನೆನ ನೀವು ಯಾರಾದರೂ ನೋಡಿದ್ರೆ, ಸೊ ದೇವರಾಣೆ ಇದೇ ಥರನೇ ಕಟ್ಟಿಸ್ಬೇಕು ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಯಾಕಂದರೆ ಕೇವಲ 54 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಮನೆ ಇದು. ಸೊ ಇದು ಹಾಲ್ ನೋಡಿದ್ರಲ್ವಾ, ಇದು TV ಯೂನಿಟ್ಟು, ಫಾಲ್ ಸೀಲಿಂಗು. ಇದಾದ ನಂತರ ಇಲ್ಲಿ ನೋಡ್ತಾ ಇದ್ರಲ್ವಾ, ಪ್ರತಿಯೊಂದು ಬೀಮ್ಸ್ಗೂ ಕೂಡ ವುಡನ್ ಫಿನಿಶಿಂಗಲ್ಲಿ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಸ್ಪಾಟ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದಲ್ಲದೆ ಇಲ್ಲಿ ನೋಡ್ತಾ ಇದ್ದೀರಾ,
ಒಂದು ದೇವರು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆಯೇನೋ, ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಈ ದೇವ್ರ ಮನೆನ ಕಟ್ಟಿದ್ದಾರೆ. ಸೊ ಈ ಪೂಜಾ ಮಂದಿರ ನೋಡ್ತಾ ಇರ್ಬೋದು, ಆ ಗೋಪುರ ಆಗಿರ್ಬೋದು, ಆ ಸಿಂಬಲ್ಸ್ ಆಗಿರ್ಬೋದು, ಆ ವೆಂಕಟೇಶ್ವರ ದೇವರಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಈ ವೈಟ್ ಟೈಲ್ಸ್ ಆಗಿರ್ಬೋದು, ಬಾರ್ಡ್ರ್ ಗೋಲ್ಡನ್ ಬೀಡಿಂಗ್ ಆಗಿರ್ಬೋದು, ಸೊ ಇಲ್ಲಿ ಕುತ್ಕೊಳ್ಳೋ ವ್ಯವಸ್ಥೆ ಆಗಿರ್ಬೋದು, ಆರಾಮ್ಸೆ ಇಬ್ರು ಕುತ್ಕೊಂಡು ಪೂಜೆ ಮಾಡ್ಬೋದು. ಈ ಪೂಜಾ ಐಟಮ್ ಇಟ್ಕೊಳೋದಕ್ಕೆ ಪ್ರತಿಯೊಂದಕ್ಕೂ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಡೋರ್ ನೋಡ್ತಾ ಇರ್ಬೋದು, ಗ್ಲಾಸ್ ಫಿನಿಶಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಈ ಕಡೆ ನೋಡ್ತೀವಿ ಅಂದರೆ ಓಪನ್ ಕಿಚನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಏನಾದರೂ ಅಡುಗೆ ಆ ಐಟಮ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಇಟ್ಕೊಳ್ಳೋದಕ್ಕೆ ಈ ಥರ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಯಾವ ಥರ ಡಿಸೈನ್ ಇದೆ ನೋಡಿ, ನೋಡ್ತಾ ಇದ್ದೀರಾ. ಈ ಲೈಟಿಂಗ್ಸ್ ನೋಡ್ತಾ ಇರ್ಬೋದು. ಒಳಗಡೆ ಹೋಗ್ತಿದ್ದೀವಾಗೇನೆ ಒಂಥರ ಡಿಫ್ರೆಂಟ್ ಡೀಸೆಂಟ್ ಡಿಸೈನಲ್ಲಿ ಇಂಟೀರಿಯರ್ ವರ್ಕ್ ಆಗಿದೆ. ಸೊ ಸೇಮ್ ಸ್ಯಾಂಡ್ವಿಚ್ ಡಿಸೈನ್ಸ್ ಇಲ್ಲೂ ಕೂಡ ಯೂಸ್ ಮಾಡಿದ್ದಾರೆ ಕಿಚನ್ಗೆ. ಓಪನ್ ಕಿಚನ್ ಇದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಯಾವ ಥರ ಇದೆ. ಜೊತೆಗೆ ಯುಟಿಲಿಟಿ ಕೂಡ ಇದೆ. ಸೊ ಒಂದು ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ವಾಷಿಂಗ್ ಮಿಷನ್ ಏನು ಬೇಕಾದ್ರೆ ಇಟ್ಕೋಬೋದು. ಜೊತೆಗೆ ಒಂದು ಸೇಫ್ಟಿ ಪರ್ಪಸ್ ಗ್ರಿಲ್ಲು ಮತ್ತು WPUC ಒಂದು ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಕಿಚನ್ದಾಯಿತು ಗ್ರೌಂಡ್ ಫ್ಲೋರಲ್ಲಿ. ಸೊ ಗ್ರೌಂಡ್ ಫ್ಲೋರಿಂದನೇ ಡೂಪ್ಲೆಕ್ಸ್ ಹೌಸ್ ಇದೆ. 1 BHKನ ಪ್ರೊವೈಡ್ ಮಾಡಿದ್ದಾರೆ ಗ್ರೌಂಡ್ ಫ್ಲೋರಲ್ಲಿ. ನಿಮ್ಗಾಗಲೇ ಹೇಳಿದ್ನಲ್ಲ. ಸೊ ಇಲ್ಲಿದೆ ನೋಡಿ ರೂಮ್. ಸೊ ಇದು ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ 1 BHK ಗ್ರೌಂಡ್ ಫ್ಲೋರು. ಸೊ ಫಾಲ್ ಸೀಲಿಂಗ್ ನೋಡ್ತಾ ಇದ್ದೀರಲ್ವಾ, ಸ್ಟ್ರಿಪ್ಲೈಟ್ಸ್ ಮುಖಾಂತರ ಫಾಲ್ ಸೀಲಿಂಗ್ನ ಡಿಸೈನ್ಸ್ ಮಾಡಿದ್ದಾರೆ. ಜೊತೆಗೆ ಇದು ವಾಲ್ ಪೇಪರ್ ಮುಖಾಂತರ ಡಿಸೈನ್ ಮಾಡಿರ್ತಕ್ಕಂಥದ್ದು. ನಮ್ಮ RCC ಅವರು ವಾಲ್ ಪೇಪರ್ ಇನ್ಸ್ಟಾಲೇಷನ್ ಮಾಡೋದ್ರಲ್ಲಿ ಎಕ್ಸ್ಟ್ರೀಮ್ ಅಂತ ಅನ್ಸುತ್ತೆ. ಯಾಕಂದರೆ ಎಲ್ಲೇ ಹೋದರೂ ಪೇಂಟ್ ಏನೋ ಅನ್ಕೋಬೇಕು, ಬಟ್ ಅದು ವಾಲ್ ಪೇಪರ್ ಅಷ್ಟು ಫಿನಿಶಿಂಗಲ್ಲಿ ವರ್ಕ್ ಮುಗಿಸ್ಕೊಡ್ತಾರೆ. ಸೊ ಪೇಂಟ್ ಆಗಿರ್ಬೋದು, ಮತ್ತು ಇಲ್ಲೆಲ್ಲ ಫಾಲ್ ಸೀಲಿಂಗ್ ಆಗಿರ್ಬೋದು, ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಇದಾದ ಮೇಲೆ ಇದು ಮಾಸ್ಟರ್ ಬೆಡ್ರೂಮ್, ಅಟ್ಯಾಚ್ಡ್ ಬಾತ್ರೂಮ್ ಇದು. ಸೊ ನೋಡ್ತಾ ಇದ್ದೀರಿ ನೋಡಿ, ಫುಲ್ ಸ್ಲ್ಯಾಬ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಡ್ಯುಯಲ್ ಕಲರಲ್ಲಿ. ಇಲ್ಲಿ ಬ್ಲ್ಯಾಕ್ ಕೊಟ್ಟರೆ ಇಲ್ಲಿ ವೈಟ್ ಕೊಟ್ಟಿದ್ದಾರೆ. ಅದು ಕೂಡ ಡಿಸೆಂಟಾಗೆ ಕಾಣಿಸ್ತಾ ಇದೆ. ಬ್ರ್ಯಾಂಡ್ ಬಂದ್ಬಿಟ್ಟು ಟೆಸ್ಸಾ ಫಿಟ್ಟಿಂಗ್ಸ್ನ ಮಾಡಿರ್ತಕ್ಕಂಥದ್ದು, ಕಮೋಡ್ ಅದನ್ನೆಲ್ಲ. ಸೊ ಇದು ಅಷ್ಟೇ ಲಕ್ಸುರಿ ಫೀಲ್ ಕೊಡುತ್ತೆ. ಇದು ರೆಡಿಮೇಡ್ ಡೋರ್. ಇದು ಇಲ್ಲೇನು ನೋಡ್ತಾ ಇದ್ರೆ ಗೋಲ್ಡನ್ ಬಿಡಿಂಗು ವುಡನ್ ಫಿನಿಶಿಂಗ್ ಇರ್ತಕ್ಕಂಥ ರೆಡಿಮೇಡ್ ಡೋರ್ ಇದು. ಇದು ಕೂಡ ಅಷ್ಟೇ ತುಂಬ ಗೇಜ್ ಇರ್ತಕ್ಕಂಥದ್ದು, ಕ್ವಾಲಿಟಿನೇ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಅವರು. ಸೊ ಹೀಗೆ ಗ್ರೌಂಡ್ ಫ್ಲೋರಲ್ಲಿ ಪೂಜಾ ರೂಮು, ಓಪನ್ ಕಿಚನ್ನು, ರೂಮ್ ಆಗಿರ್ಬೋದು, ಅಟ್ಯಾಚ್ ಬಾತ್ರೂಮ್ ಆಗಿರ್ಬೋದು, ಇದೆಲ್ಲ ಮುಗೀತು. TV ಯೂನಿಟ್ ಆಯಿತು, ಜೊತೆಗೆ ಫಾಲ್ ಸೀಲಿಂಗ್ ಆಯಿತು. ಸೊ ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂಥರ ಬಂದ ತಕ್ಷಣವೇ ಒಂಥರ ಏನೋ ಒಂದು ಅಟ್ಮಾಸ್ಫಿಯರ್, ಒಂದು ಗುಡ್ ವೈಬ್ ಬರಬೇಕು, ಆ ಥರ ಈ ಜಾಗನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಇನ್ ಕೇಸ್ ಇವ್ರ ಫ್ಯೂಚರಲ್ಲಿ ವಾಟ್ರು ಫಾಲ್ ಆಗ್ತಾ ಇರ್ತಕ್ಕಂಥ ಡಿಸೈನ್ಸ್ ಕೂಡ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಸದ್ಯಕ್ಕೆ ಕ್ಲೈಂಟ್ಸು ಈ ಥರ ಡಿಸೈನ್ ಮಾಡ್ಕೊಂಡಿದ್ದಾರೆ. ಫುಲ್ 100% ಇಲ್ಲಿ ಬಂದು ಸ್ಟೇ ಆಗಿಲ್ಲ, ಇನ್ನು ಈಗ ತಾನೇ ಗೃಹಪ್ರವೇಶ ಆಗಿದೆ ರೀಸೆಂಟ್ಲಿ ಇದು. ಸೊ ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರ್ ಹೋಗ್ತಿದ್ದ ಹಾಗೆಯೇ ಇಲ್ಲಿ ಡ್ಯುಯಲ್ ಟೋನಲ್ಲಿ ಇರ್ತಕ್ಕಂಥ ಮೆಟ್ಲುಗಳನ್ನ ನೋಡ್ತಾ ಇರ್ಬೋದು. ಅದರಲ್ಲೂ ಕೂಡ ಸ್ಯಾಂಡ್ವಿಚ್ ಡಿಸೈನು ಗ್ರಾನೈಟ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ SS ಇದನ್ನು ಯೂಸ್ ಮಾಡಿದ್ದಾರೆ, ಅಂದರೆ ಸೇಫ್ಟಿ ಪರ್ಪಸ್ ಹಿಡ್ಕೊಳೋದಕ್ಕೆ ಗ್ರಿಪ್ಗೆ. ಜೊತೆಗೆ ಟಫ್ಲಾನ್ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ಕಡೆನೂ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಈ ಮನೆ ಸ್ಕೈಲೈಟ್ ಹೌಸು. ಈಗ ಯಾವುದೇ ನೋಡಿದ್ರೂ ಕೂಡ ಸ್ಕೈಲೈಟ್ ಹೌಸೇ ಎಲ್ಲರೂ ಮಾಡ್ಕೊತಾ ಇರೋದು. ಸೊ ನೀವು ಕೂಡ ಮಾಡ್ಕೋಬೋದು. ಅಲ್ಲಿ ಬೀಳ್ತಕ್ಕಂಥ ಸೂರ್ಯನ ಕಿರಣ ಸೀದಾ ಕೆಳಗಡೆ ಬೀಳುತ್ತೆ. ಅಂದರೆ ಕರೆಂಟ್ ಇಲ್ಲದೆ ಇದ್ದರೂ ಕೂಡ ಮನೆ ಬೆಳಕಿನ ಮುಖಾಂತರ ಕಾಣ್ಬೋದು, ಆ ಥರ ಇದೆ. ಸೊ ಮೇಲಕ್ಕೆ ಹೋಗ್ತಾ ಇಲ್ಲೆಲ್ಲ ಲೈಟಿಂಗ್ಸ್ ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಕ್ಲೈಂಟ್ಸ್ ಹಾಕ್ಕೊಂಡಿರ್ತಕ್ಕಂಥದ್ದು. ತುಂಬ ಎಷ್ಟು ಡಿಸೆಂಟಾಗಿದೆ ನೋಡಿ, ಡೀಸೆಂಟಾಗಿ ಅದು ರನ್ ಆಗ್ತಾ ಇದೆ ಲೈಟ್ ನೋಡ್ತಾ ಇರ್ಬೋದು. ಸೊ ಇಲ್ಲಿಂದನೂ ಅಷ್ಟೇ SS ಗ್ರಿಲ್ನ ಪ್ರೊವೈಡ್ ಮಾಡಿ ಇಲ್ಲಿ ಹೋಗ್ತಾ ಇದ್ರೆ ಕೆಳಗಡೆ ಯಾರಿದ್ದಾರೆ ಅಂತ ನೋಡ್ಬೋದು. ಅಲ್ಲಿಂದನೂ ಕೂಡ ಇಲ್ಲಿ ಯಾರು ಹೋಗ್ತಿದ್ದಾರೆ ಅನ್ನೋದು ಕೂಡ ನೋಡಬಹುದು. ಸೊ ಇಲ್ಲಿಂದನೂ ಕೂಡ ಪೂಜಾ ರೂಮು, ಕಿಚನ್ ಎಲ್ಲ ವ್ಯೂ ಮಾಡ್ಬೋದು ನಾವು. ಸೊ ಮೆಟ್ಲುಗಳ್ನು ಅಷ್ಟೇ ತುಂಬ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಲೈಟಿಂಗ್ ಅಷ್ಟೇ ಒಂದೊಂದು ಡಿಸೈನಲ್ಲಿ ಮಾಡಿದ್ದಾರೆ ಇವರು ವಾಲ್ಗೆ ಲೈಟಿಂಗ್ಸು. ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಕ್ಲೈಂಟ್ಸು. ಸೊ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ಇದೆಲ್ಲ ಗ್ರಾನೈಟು ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡಿದ್ದಾರೆ. ವೈಟ್ ಕಲರ್ ಥೀಮಲ್ಲಿ, ಪೇಂಟು ವೈಟ್ ಕಲರು, ಎಲ್ಲ ವೈಟ್ ಕಲರು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಫ್ಲೋರಿಗೆ ಬಂದ್ವಿ ಅಂತಂದರೆ ಸೊ ಇದು ಫಾಲ್ ಸೀಲಿಂಗ್ ನೋಡ್ಕೊಳ್ಳಿ, ಎಕ್ಸ್ಟ್ರೀಮ್ ಫಾಲ್ ಸೀಲಿಂಗ್ ಮಾತ್ರ. ಸೊ ಫಾಲ್ ಸೀಲಿಂಗ್ಗೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಈ ಲೈಟಿಂಗ್ಸ್ಗಳು ನೋಡ್ತಾ ಇರ್ಬೋದು, ಇದಕ್ಕೂ ಆ ಸ್ಕೈಲೈಟ್ಗೂ, ಈ ಕೆಳಗಿಂದ ಮೇಲೆ ನೋಡ್ತಾ ಇರೋದಕ್ಕೂ, ಮತ್ತು ಈ ಟಫ್ಲಾನ್ ಗ್ಲಾಸು ಅರೌಂಡ್ ಏನಿಲ್ಲ ಅಂದರೂ ಒಂದು 4 ಅಡಿ ಫೀಟ್ ಹೈಟಲ್ ಇದೆ. ಬಿಕಾಸ್ ಚಿಕ್ಕ ಮಕ್ಕಳು ಯಾರಾದರೂ ಬಗ್ಗಿದ್ರೆ ಏನೂ ಪ್ರಾಬ್ಲಮ್ ಆಗಬಾರ್ದು ಅಂತ. ಸೊ ಈ ಫಾಲ್ ಸೀಲಿಂಗ್ ಅಂತೂ ಅಲ್ಟಿಮೇಟ್ ಆಗಿದೆ. ಸೊ ಫಸ್ಟ್ ಫ್ಲೋರಿಗೆ ಬಂದ್ವಿ ಅಂದರೆ ತ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸ್ ಹೌಸ್ ಇದು ಫಸ್ಟ್ ಫ್ಲೋರಲ್ಲಿ. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ, ಫಸ್ಟ್ ಫ್ಲೋರಲ್ಲಿ ತ್ರಿಬಲ್ ಬೆಡ್ರೂಮ್ ಇದೆ. ಸೊ ಇಲ್ಲೊಂದು ರೂಮ್ಗೆ ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗ್ ಆಗಿರ್ಬೋದು, ಇದೆಲ್ಲ ಅಲ್ಟಿಮೇಟಾಗಿ ಮಾಡಿಕೊಟ್ಟಿದ್ದಾರೆ.
ಇದು ಒಂದು ರೂಮ್ ಇದು. ಸೊ ಇದು ಕೂಡ ಅಷ್ಟೇ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಫುಲ್ಲು ಡ್ಯೂಯಲ್ ಕಲರು ಅಪ್ ಟು ಸ್ಲ್ಯಾಬ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಎಲ್ಲ ಐಫೈ ಸ್ವಿಚಸ್ನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈಗ ಒಂದು ಬೆಡ್ರೂಮ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಈ ಕಡೆನೂ ಒಂದಿದೆ. ಇದು ಅಷ್ಟೇ ಫಾಲ್ ಸೀಲಿಂಗು ಎಲ್ಲ ನೋಡಿ ಡ್ಯೂಯಲ್ ಕಲರಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಚಿಲ್ಲಾಗಿದೆ. ಸೊ ಎಲ್ಲ ನೋಡಿದ ತಕ್ಷಣ ಎಷ್ಟು ಚಂದವಾಗಿ ಕಟ್ಕೊಟ್ಟಿದ್ದಾರಪ್ಪ ಅನ್ಬೇಕು ಯಾರಾದರೂ ಬಂದರೆ, ಅಷ್ಟು ಚೆನ್ನಾಗೇ ಕಟ್ಟಿದ್ದಾರೆ. ಇಲ್ಲೂ ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಒಂದೇ ಒಂದು ಕಲರ್ ಸಿಂಗಲ್ ಕಲರ್ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಲ್ಲೊಂದು ಸ್ವಲ್ಪ ಫ್ಲವರ್ದು ಕೂಡ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಐ ಥಿಂಕ್ಸ್ ಇದು ಚಿಲ್ಡ್ರನ್ಸ್ ರೂಮು ಅಂತ ಅಂದ್ಕೋತೀನಿ, ಬಿಕಾಸ್ ಈ ಕಲರ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮ್ ಹೌಸ್ ಇದು. ಸೊ ಡೂಪ್ಲೆಕ್ಸಸ್ಸು. ಹಾಗೆ 3ನೇ ಬೆಡ್ರೂಮ್ ಇಲ್ಲಿದೆ ನೋಡಿ. ಇದು ಡೀಸೆಂಟ್ ಆಗಿದೆ. 54 ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಒಂದು 5 BHK ಡೂಪ್ಲೆಕ್ಸ್ ಹೌಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಇದಕ್ಕೆ ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಜೊತೆಗೆ ಇಲ್ಲೂ ಕೂಡ ಅಟ್ಯಾಚ್ಡ್ ಬಾತ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇಂಡಿಯನ್ ಟಾಯ್ಲೆಟ್ ರೂಮ್. ಯಾರಾದರೂ ವಯಸ್ಸಾಗಿರೋರು, ಅಜ್ಜ ಅಜ್ಜಿ ಮತ್ತು ಇಂಡಿಯನ್ ಟಾಯ್ಲೆಟ್ನೇ ಬಯಸ್ತಕ್ಕಂಥವ್ರಿಗೆ ಈ ರೂಮು ಸೂಪರ್ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 30-40 ಡೈಮೆನ್ಷನಲ್ಲಿ ಈ ಥರ ಮನೆ ಕಟ್ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಅಲ್ಟಿಮೇಟ್ ಇದು. ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ. ಒಟ್ಟಿನಲ್ಲಿ 3 ಬೆಡ್ರೂಮ್ ಹೌಸು ಫಸ್ಟ್ ಫ್ಲೋರಲ್ಲಿ. ಸೊ ಈಗೇನು ನೋಡ್ತಾ ಇದ್ದಾರೆ ಈ ವ್ಯೂ ಪಾಯಿಂಟು. ಸೊ ಇಲ್ಲೇನು ನೋಡ್ತಾರೆ, ಇಲ್ಲಿಂದ ಕಾಣಿಸ್ತಾ ಇದೆ ನೋಡಿ. ಸೊ ಅಲ್ಲೊಂದು ರೂಮು ಮತ್ತು ಅಲ್ಲೊಂದು ರೂಮು ಮತ್ತು ಇಲ್ಲೊಂದು ರೂಮು. ಸೊ ಟೋಟಲು 3 ಬೆಡ್ರೂಮ್ ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥದ್ದು. ಸೊ ಮೇಲ್ಗಡೆ ಫಾಲ್ ಸೀಲಿಂಗ್ ಅಂತ ಅಲ್ಟಿಮೇಟು. ಇದು ಬಿಟ್ಟು ನಾವು ಸೆಕೆಂಡ್ ಫ್ಲೋರಿಗೆ ಹೋಗ್ತೀವಿ ಅಂದರೆ ಸೇಮ್ ಇದೇ ಥರನೇ ಡ್ಯುಯಲ್ ಟೋನಲ್ಲಿ ಮೆಟ್ಲ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸ್ಯಾಂಡ್ವಿಚ್ ಡಿಸೈನ್ಸು, ಅಂದರೆ ಈಗ ಸ್ಯಾಂಡ್ವಿಚ್ ಮಧ್ಯೆ ಎಲ್ಲೆಲ್ಲ ಇರ್ತಾರಲ್ಲ ಅದು ಇದು ತರಕಾರಿ ಅಂತ, ಅದೇ ಥರನೇ ಈ 2 ಗ್ರಾನೈಟ್ ಮಧ್ಯೆ ಒಂದು ಲೈನ್ ಹಾಕಿದ್ದಾರೆ ನೋಡಿ, ಅದನ್ನು ಸ್ಯಾಂಡ್ವಿಚ್ ಡಿಸೈನ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಅಷ್ಟೇ. ಇದ್ರ ಜೊತೆಗೆ ವಾಲ್ ಲೈಟಿಂಗ್ಸ್ ನೋಡ್ಕೊಳ್ಳಿ ಯಾವ ಥರ ಇದೆ, ಅಲ್ಲಿ ನೋಡ್ಕೊಳ್ಳಿ ಸ್ಕೈಲೈಟು. ಅಲ್ಲಿ ಬೀಳ್ತಕ್ಕಂಥ ಸ್ಕೈಲೈಟು ಸೀದಾ ಕೆಳಗಡೆ ಬೀಳುತ್ತೆ, ಅವಾಗಲೇ ಹೇಳಿದ್ನಲ್ಲ ನಿಮಗೆ, ಅದೇ ಥರನೇ. ಮತ್ತು ಬೆಳಕು ಬೀಳೋದಕ್ಕೆ ಗ್ಲಾಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಹಾಗೆ ಮೇಲೆ ಹೋಗ್ತಿದ್ದೀವಿ ನಾವೀಗ. ಸೊ ಇದು 5 BHK ಡೂಪ್ಲೆಕ್ಸ್ ಹೌಸ್ ಅಂತ ಹೇಳಿದ್ನಲ್ಲ. ಸೊ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 1 BHK, ಫಸ್ಟ್ ಫ್ಲೋರಲ್ಲಿ 3 ಬೆಡ್ರೂಮು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಇದೊಂದು BHK. ಸೊ ನೋಡಿದ್ರಲ್ವ, ಇದು ಅಷ್ಟೇ ನಾರ್ಮಲಾಗಿ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಯಾವುದೇ ರೀತಿ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲ ಇದರಲ್ಲಿ. ಸೊ ಈ ಕಡೆ ಬಂದ್ವಿ ಅಂತಂದರೆ ಇದು ಹೊರಗಡೆ ಹೋಗೋಣ. ಇದು ಓಪನ್ ಟೆರಾಸ್. ಇದು ಓಪನ್ ಟೆರಾಸು. ಇಲ್ಲಿ ರೂಫ್ ಹಾಕಿದ್ದಾರೆ. ಇನ್ ಕೇಸ್ ಬಟ್ಟೆ ಗಿಟ್ಟೆ ಹಾರಾಕ್ತೀವಿ ಅಂದರೆ ಅದಕ್ಕೂ ಕೂಡ ಸ್ಪೇಷಿಯಸ್ ಆಗಿದೆ. ಆಲ್ರೆಡಿ ಬಟ್ಟೆ ಹಾರಾಕಿದ್ದಾರೆ ನೋಡಿ ಇವರು. ಸೊ ಇಷ್ಟೆಲ್ಲ ವ್ಯವಸ್ಥೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಮುಂದ್ಗಡೆ ಆ ಕಾಂಪೌಂಡಲ್ಲಿ ಏನು ಜಾಗ ಬಿಟ್ಟಿದ್ದಾರೋ ಆ ಜಾಗ ಬಿಟ್ಟಿರೋದಕ್ಕೆ ಎಷ್ಟು ಸ್ಪೇಷಿಯಸ್ ಅನ್ನಿಸ್ತಾ ಇದೆ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ವಿಶಾಲವಾಗಿದೆ ನೋಡಿ. ಒಂದು ವ್ಯೂ ಪಾಯಿಂಟ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ನಾವು ಇಲ್ಲಿ ಜಾಗದಲ್ಲಿ ಎಲ್ಲ ವ್ಯೂ ಕಾಣಿಸುತ್ತೆ. ನಮ್ಮ RCC ಅವರು ಇಡೀ ಬೆಂಗಳೂರು, ಎಂಟೈರ್ ಬೆಂಗಳೂರು ಮೂಲೆ ಮೂಲೆಯಲ್ಲೂ ಎಲ್ಲ ಕಡೆನೂ ಮನೆ ಕಟ್ಟಿದ್ದಾರೆ. ಸೊ ಈಗಲೂ ಕೂಡ ಕಟ್ಕೊಡ್ತಾ ಇದ್ದಾರೆ. ನಿಮ್ಗೇನಾದರೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇದೇ ಥರ ಮನೆ ಬೇಕಾ, ಈ ಪ್ರಾಜೆಕ್ಟ್ನವ್ರಿಗೆ ಕಳಿಸಿ. ನೋಡಿ ಬಟ್ಟೆ ತೊಳೆಯೋದಕ್ಕೆ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಕುತ್ಕೊಳ್ಳೋದಕ್ಕೆ ಕಟ್ಟೆ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಬೇಕಾದ್ರೆ ನಡ್ಕೊಂಡು ಹೋಗೋದಕ್ಕೆ ಈ ಥರ ಜಾಗದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಲ್ಯಾಡರ್ನ ಪ್ರೊವೈಡ್ ಮಾಡಿದ್ದಾರೆ. ಲ್ಯಾಡರ್ ಜೊತೆ ಯಾರಾದರೂ ಹತ್ಲಿ ಇಲ್ಲೊಂದು ಸಪೋರ್ಟಿಂಗು ಹ್ಯಾಂಡಲ್ನ ಕೊಟ್ಟಿದ್ದಾರೆ. ಸೊ ಮೇಲ್ಗಡೆ ಹೋಗೋಣ. ಸೊ ಸಿಂಟೆಕ್ಸ್ ಯಾವ ಥರ ಪ್ರೊವೈಡ್ ಮಾಡಿದ್ದಾರೆ ಎಲ್ಲ ನೋಡೋಣ. ಸೊ ನೋಡ್ತಾ ಇದ್ದೀರಲ್ವಾ, ಸ್ಕೈಲೈಟ್ಗೆ ಇಲ್ಲೇ ಟಫ್ಲಾನ್ ಗ್ಲಾಸ್ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಜೊತೆ ಸಿಂಟೆಕ್ಸ್ ವ್ಯವಸ್ಥೆ ಇದೆ. ಆ ಸಿಂಟೆಕ್ಸ್ ವ್ಯವಸ್ಥೆ ಮೇಲೂ ಕೂಡ ಒಂದು ರೂಫ್ನ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ. ಆ ಬಿಸಿಲು ಇಲ್ಲಿಗೆ ತಾಕಲ್ಲ, ಸಿಂಟೆಕ್ಸ್ಗೂ ಕೂಡ ಸೇಫು. ಸೊ ಇಷ್ಟು ಡಿಸೈನ್ ಮಾಡಿದ್ದಾರೆ. ಜೊತೆಗೆ ಒಂದು ಗಣಪತಿ CNC ಕಟಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಸೂಪರಾಗಿದೆ ನೋಡಿ. ಇಲ್ಲಿ ಬೀಳ್ತಕ್ಕಂಥ ಗಾಳಿ ಅಂದರೆ ಬೆಳಕು ಸೀದಾ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗಿ ಬೀಳುತ್ತೆ. ಆ ಥರ ಸ್ಕೈಲೈಟು
ಅಲ್ಟಿಮೇಟಾಗಿ ಕಟ್ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ವಾ ನಮ್ಮ ನಂದ ಗೋಕುಲ ಹೇಗಿದೆ ಮನೆ ಅಂತ ಹೇಳ್ಬಿಟ್ಟು. ಈ ಮನೆನ ಕಟ್ಟೋದಕ್ಕೆ ಖರ್ಚಾಗಿರ್ತಕ್ಕಂಥ ವೆಚ್ಚ ಕೇವಲ 54 ಲಕ್ಷ. ಈ 54 ಲಕ್ಷ ನಿಮ್ಮ ಹತ್ರ ಇದ್ದರೆ ಈ ಥರ ಮನೆ ನಿಮ್ಮದಾಗುತ್ತೆ. ಸೊ ಅದೇ ಥರನೇ ಕಟ್ಟಿ ಕೊಡ್ತಾರೆ. 54 ಲಕ್ಷಕ್ಕೂ ಕಟ್ಟಿಕೊಡ್ತಾರೆ, 5 ಕೋಟಿಗೂ ಕಟ್ಟಿಕೊಡ್ತಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಭೂಮಿ ಪೂಜೆಯಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮ್ಮ ಜೊತೆ ಸಾತಾಗಿ ನಿಂತು ಜೊತೆಗೆ ಸಪೋರ್ಟಿಂಗ್ ಆಗಿದ್ದು ಪ್ರತಿಯೊಂದು ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ. ನೀವೇನಾದರೂ ಇದೇ ಥರ ಮನೆ ಕಟ್ಟಿಸ್ಬೇಕು, ಬೆಂಗಳೂರಲ್ಲಿ ಯಾವ ಮೂಲೆಯಲ್ಲಿದ್ದೀರೋ ಎಲ್ಲ ಕಡೆನೂ ಇವರು ನಿಮಗೆ ಕಟ್ಟಿಸಿ ಕೊಡ್ತಾರೆ.